ನಾನು ಕೊನೆಯದಾಗಿ ಇನ್ನೊಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳಾದ ರಘುವೀರ್ ಸರ್ ಅವರ 55ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಒಬ್ಬನೇ ಅವ್ರನ್ನ ವಿಶ್ ಮಾಡ್ತಾಯಿದ್ದೀನಿ. ಬೇರೆ ಯಾವುದೇ ರೀತಿಯಲ್ಲಿ ಯಾರೇ ಅವ್ರ ಫ್ಯಾಮಿಲಿ, ಸಂಬಂಧಿಕರು, ರಿಲೇಷನ್ಸ್, ಅಣ್ಣ ತಮ್ಮರು, ಅಕ್ಕ ತಂಗಿರು, ಅಕ್ಕನ ಮಕ್ಕಳು, ಅಣ್ಣದಿರ ಮಕ್ಕಳು, ತಮ್ಮದಿರ ಮಕ್ಕಳು, ಅವ್ರ ಹೆಂಡ್ತಿ ಸ್ವಂತ ಅವಳ ಮಗಳು, ಯಾರು ಸಹ ಇಲ್ಲಿ ಇವತ್ತು ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ಒಬ್ಬರು ಸಹ ಬಂದಿಲ್ಲ. ಅಟ್ಲೀಸ್ಟ್ ಆ ಸಮಾಧಿ ಆದ್ರೂ ಸ್ವಚ್ಛತೆ ಮಾಡೋಕ್ಕಾದ್ರೂ ಬಂದ್ರೆ ಅದು ಕೂಡ ಇಲ್ಲ. ಎಂಥ ದೊಡ್ಡ ಕಲಾವಿದ. ಯಾಕಂದರೆ ನಮ್ಮ ಭಾರತ ಚಿತ್ರರಂಗದಲ್ಲಿ ನಾನು ಕಂಪೇರ್ ಮಾಡೋದು ಗೊತ್ತಿಲ್ಲ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸದಲ್ಲಿ ಒಂದು ಸಿನಿಮಾ ಸಹ ರೀಮೇಕ್ ಮಾಡದೆ ಎಲ್ಲನೂ ಸೋಮೇಕವಾಗಿ ಮಾಡಿರೋಂಥ ಏಕೈಕ ನಟ ಅಂದರೆ ನನ್ನ ಗುರುಗಳು ಅಂತ ಹೇಳ್ಕೊತೀನಿ, ರಘುವೀರ್ ಸರ್. ಬಟ್ ಅನೇಕ ವ್ಯಕ್ತಿಗಳಿಗೆ ಒಂದು ಏನು ಹೇಳೋದು, ಎಷ್ಟೋ ಜನ ಲೈಫ್ ಕೊಟ್ಟಂಥ ವ್ಯಕ್ತಿ. ಎಷ್ಟೋ ಜನಕ್ಕೆ ಅವ್ರ ಮನೆಗೆ ಬರೀ ಕಾಲಲ್ಲಿ ನಡ್ಕೊಂಬರ್ತಾ ಇದ್ದಂಥವ್ರಿಗೆ ಒಂದು ಮನೆ ಮಾಡಿಕೊಟ್ಟು, ಇವತ್ತು ನಮ್ಮ ಚಿತ್ರರಂಗದಲ್ಲಿ ನಮ್ಮ ಗುರುಗಳನ್ನ ನೆನೆಸ್ಕೊಳೋದು ನಮ್ಮ ಜಗ್ಗೇಶ್ ಅಣ್ಣ ಅವರು. ಅವ್ರು ಹೇಳ್ತಾರೆ, ಆಗಿನ ಕಾಲದಲ್ಲಿ ಇವ್ರ ಮನೆಗೆ ಬಂದಿದ್ವಿ ನಾವು, ಒಳ್ಳೆ ದೊಡ್ಡ ಮಟ್ಟದಲ್ಲಿ ಒಂದು ಪಾತ್ರ ಕೊಟ್ಟು ನನ್ನ ಮಗ, ದೊಡ್ಡ ಮಗ ಗುರುಗೆ ಫೀಸ್ ಕಟ್ಟೋದಕ್ಕೆ ಅಷ್ಟು ಹಣ ಕೊಟ್ಟಿದ್ರು ಅಂತ. ನಿಜವಾಗೂ ನಾನು ಹ್ಯಾಟ್ಸಾಪು ಜಗ್ಗಣ್ಣ, ನಿಮ್ಮ ಒಬ್ಬರನ್ನ ಭಾಳ ಅವಾಗ ನೆನೆಸ್ಕೊತಾ ಇರ್ತೀನಿ. ಯಾಕಂದರೆ ನಮ್ಮ ಗುರುಗಳನ್ನ ನೀವು ಮರ್ತಿಲ್ಲ, ನಾನು ಮರ್ತಿಲ್ಲ. ನೋಡಿ, ಇವತ್ತು 17ನೇ ತಾರೀಕು ಮೇ ತಿಂಗಳು, ಇವತ್ತಿಗೆ ನಮ್ಮ ಗುರುಗಳಿಗೆ 55 ವರ್ಷ ಆಗಿದೆ. ನೋಡಿ, 55 ವರ್ಷಕ್ಕೆ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಮಾಡ್ತಾರೆ. ನೋಡಿ ಇಲ್ಲಿ ಯಾವ ರೀತಿಯಲ್ಲಿ ಇದೆ ಅದು ನೋಡಿ ಪ್ರತಿಯೊಬ್ಬರು ನೋಡಿ ಹೇಗಿದೆ ಅಂತ ನೋಡಿ. ಇದು 55ನೇ ವರ್ಷದ ಸಂಭ್ರಮದ ವಿಷಯನ ಇದು. ಎಷ್ಟು ಗಲೀಜಿದೆ ನೋಡಿ. ಒಬ್ಬರು ಬರೋದು ಬೇಡವಾ ಫ್ಯಾಮಿಲಿಯಲ್ಲಿ? ಈ ವಿಷಯ ಭಾಳ ನನಗೆ ಬೇಜಾರಾಗಿದೆ. ನೋಡಿ, ನಾನು ಭಾಳ ಜನಕ್ಕೆ ನಾನು ಕರೆದೇನೆ, ಬನ್ನಿ ಈ ಥರ ನಮ್ಮ ಗುರುಗಳು ಬರ್ತಡೇ ಇದೆ ಅಂತ. ಒಬ್ಬರು ಸಹ ನನ್ನ ಜೊತೆಲಿ ಯಾರೂ ಕೈ ಜೋಡಿಸಿಲ್ಲ. ಇವರು ಏನೇನೋ, ನನಗೂ ಆಸೆಗಳಿದೆ, ನಮ್ಮ ಗುರುಗಳು ಹೆಸರಲ್ಲಿ ನಾನು ಏನೇನೋ ಮಾಡಬೇಕು. ಇವ್ರ ಕೈಯಿಂದ ಯಾರ್ಯಾರು ಮುಂದೆ ಬಂದರೂ ಯಾರು ಒಬ್ಬರು ನೆನೆಸ್ಕೊತಾ ಇಲ್ಲ. ಅಟ್ಲೀಸ್ಟ್ ನಾನಾದರೂ ನೆನೆಸ್ಕೊತಾ ಇದ್ದೀನಿ. ನಮ್ಮ ಗುರುಗಳು ಹೆಸರನ್ನ ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕಂತ ನಂಗೆ ಭಾಳ ಆಸೆ ಇದೆ. ಬಟ್ ನಾನು ಯಾರೂ ಸಪೋರ್ಟ್ ಕೊಡ್ತಾ ಇಲ್ಲ. ನಾನು ಎಷ್ಟೋ ಜನಕ್ಕೆ ಕರೆದೆ ನಾನು. ಅಟ್ಲೀಸ್ಟ್ ನನ್ನ ಜೊತೆ ಯಾರಾದರೂ ಬಂದಿದ್ದರೆ ಇದನ್ನೆಲ್ಲ ಸ್ವಚ್ಛತೆ ಮಾಡ್ಬೋದಾಯಿತು. ಯಾಕಂದ್ರೆ ನಾನು ಒಬ್ಬನೇ ಬಂದಿದ್ದೀನಿ. ಬಟ್ ನನ್ನ ಕೈಲಿ ಏನು ಮಾಡಬೇಕು ಏನನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಆದರೂ ನಾನು ಯಾರಿಗಾದ್ರೂ ಕರೆಸಿ ಇದನ್ನು ಕ್ಲೀನ್ ಮಾಡಿಸಿ ನಾನು ಮನೆಗೆ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಿದ್ರೆ ಎಲ್ರಿಗೂ ನನ್ನ ಗುರುಗಳ ಕಡೆಯಿಂದ ಎಲ್ಲರಿಗೂ ಒಂದು ನಮಸ್ಕಾರ. ಥ್ಯಾಂಕ್ ಯು ಸ್ನೇಹಿತರೆ.